ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಸಣ್ಣ ಸಮಸ್ಯೆ ಬಂದರೂ ನಾವು ಹಲವರು ಇದು ನನ್ನ ಅದೃಷ್ಟ ಎಂದು ಹೇಳಿಕೊಂಡು ಕೈಬಿಡುತ್ತೇವೆ. ಆದರೆ ಓದಲು ಬರದ ಒಬ್ಬ ಮಹಿಳೆ, ಬಡ ಕೂಲಿ ಕಾರ್ಮಿಕಳು ಇಡೀ ಜಗತ್ತೇ ಅವಳ ಕಡೆ ತಿರುಗಿ ನೋಡುವಂತೆ ಮಾಡಿದರೆ ನಂಬುತ್ತೀರಾ? ಹೌದು, ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಲು ಮರದ ತಿಮ್ಮಕ್ಕ ಅವರ ಕಥೆ. ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ತೀವ್ರ ಬಡತನದ ಕಾರಣದಿಂದ ಅವರು ಶಾಲೆಗೆ ಹೋಗಲಿಲ್ಲ. ವಿವಾಹವಾದ ಕೆಲ ವರ್ಷಗಳ ನಂತರ ತಾವು ಮತ್ತು ಅವರ ಪತಿ ಮಕ್ಕಳನ್ನು ಹೊಂದಲು ಸಾಧ್ಯವಿಲ್ಲ ಎಂಬುದು ತಿಳಿದುಬಂದಿತು. ಸಮಾಜವು ಅವರನ್ನು ಹಾಸ್ಯ ಮಾಡಿತು, ಬಂಜೆ ಎಂದು ಕರೆಯಿತು ಮತ್ತು ನಿರಂತರವಾಗಿ ಅವಮಾನಿಸಿತು. ಅವರು ಅನೇಕ ರಾತ್ರಿ ನೋವಿನಿಂದ ಅತ್ತಿದ್ದಾರೆ. ಅವರ ಸ್ಥಾನದಲ್ಲಿದ್ದರೆ ಯಾರಾದರೂ ಆಶೆಯನ್ನು ಕಳೆದುಕೊಂಡು ಜೀವನವನ್ನು ಬಿಟ್ಟುಬಿಡುತ್ತಿದ್ದರೇನು? ಆದರೆ ತಿಮ್ಮಕ್ಕ ಮತ್ತು ಅವರ ಪತಿ ಚಿಕ್ಕಯ್ಯ ಅವರು ಒಂದು ಧೈರ್ಯಶಾಲಿ ನಿರ್ಧಾರ ತೆಗೆದುಕೊಂಡರು. ನಮಗೆ ಮಕ್ಕಳು ಇಲ್ಲದಿದ್ದರೇನು, ಈ ಪ್ರಕೃತಿಯನ್ನೇ ನಮ್ಮ ಮಗುವಾಗಿ ಬೆಳೆಸೋಣ ಎಂದು ಯೋಚಿಸಿದರು. ಅವರು ಆಲದ ಮರದ ಸಣ್ಣ ಚಿಗುರುಗಳನ್ನು ತಂದು ರಸ್ತೆಯ ಎರಡೂ ಬದಿಯಲ್ಲಿ ನೆಡಲು ಪ್ರಾರಂಭಿಸಿದರು. ಅವುಗಳಿಗೆ ನೀರು ಹಾಕಲು ಹತ್ತಿರದಲ್ಲಿ ಕೆರೆ ಅಥವಾ ನೀರಿನ ಮೂಲವೇ ಇರಲಿಲ್ಲ. ತಿಮ್ಮಕ್ಕ ಅವರು ಮೈಲುಗಳಷ್ಟು ದೂರ ನಡೆದು ತಲೆಯ ಮೇಲೆ ಭಾರವಾದ ನೀರಿನ ಹಂಡೆಗಳನ್ನು ಹೊತ್ತು ಆ ಚಿಗುರುಗಳಿಗೆ ನೀರು ಹಾಕುತ್ತಿದ್ದರು. ತೀವ್ರ ಬಿಸಿಲಾಗಲಿ, ಭಾರೀ ಮಳೆಯಾಗಲಿ, ಅವರು ಪ್ರತಿದಿನವೂ ಆ ಗಿಡಗಳನ್ನು ತಾಯಿಯಂತೆ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಅವರು ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೂರಾರು ಆಲದ ಮರಗಳನ್ನು ನೆಟ್ಟು ಬೆಳೆಸಿದರು. ಇಂದು ಆ ಮರಗಳು ಭವ್ಯವಾಗಿ ಬೆಳೆದು ಸಾವಿರಾರು ಪ್ರಯಾಣಿಕರಿಗೆ ನೆರಳನ್ನು ನೀಡುತ್ತಿವೆ. ತಿಮ್ಮಕ್ಕ ಅವರು ಈಗ 100 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನವರು. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದಾಗ ರಾಷ್ಟ್ರಪತಿ ಭವನದಲ್ಲಿ ಅವರು ಎಲ್ಲಾ ನಿಯಮಗಳನ್ನು ಮರೆತು ರಾಷ್ಟ್ರಪತಿಯ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಆ ಕ್ಷಣದಲ್ಲಿ ಇಡೀ ಜಗತ್ತು ಈ ಹಸಿರಿನ ತಾಯಿಯ ಸರಳತೆಗೆ ತಲೆಬಾಗಿತು. ಸ್ನೇಹಿತರೆ, ತಿಮ್ಮಕ್ಕ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತಾರೆ. ಜೀವನದಲ್ಲಿ ನಮಗೆ ಇಲ್ಲದದ್ದನ್ನು ಅತ್ತುಕೊಳ್ಳುವುದಕ್ಕಿಂತ ನಮಗಿರುವುದರಿಂದ ಇತರರಿಗೆ ಏನು ಕೊಡಬಹುದು ಎಂದು ಯೋಚಿಸಬೇಕು. ನಿಮಗೆ ಹಣ ಇಲ್ಲದಿರಬಹುದು, ಒಂಟಿತನವಾಗಿರಬಹುದು ಅಥವಾ ನೀವು ವಯಸ್ಸಾಗಿದೆ ಎಂದು ಭಾಸವಾಗಬಹುದು. ಆದರೆ ನೀವು ಇತರರಿಗೆ ನೆರಳು ನೀಡುವ ಮನಸ್ಸು ಹೊಂದಿದ್ದರೆ ಇಡೀ ಜಗತ್ತು ನಿಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ತಿಮ್ಮಕ್ಕ ನೆಟ್ಟ ಆಲದ ಮರಗಳಂತೆ ದೃಢವಾಗಿ ನಿಲ್ಲಿ. ನಿಮ್ಮ ಸೇವೆ ಮತ್ತು ಸಾಧನೆಗಳು ನಿಮಗೆ ಅಮರತ್ವ ನೀಡುತ್ತವೆ. ಗಮನದಲ್ಲಿಡಿ, ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ್ದರೆ ನೀವು ಶೂನ್ಯದಿಂದಲೇ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಬಹುದು. ನಿಮ್ಮ ಡ್ರೈವ್ ಸದಾ ಲಿಮಿಟ್ಲೆಸ್ ಆಗಿರಲಿ. ಲಿಮಿಟ್ಲೆಸ್ ಡ್ರೈವ್